ಬೇರುಳದಿಂದ ಇಡೀ ತೋಟ, ಈ ತೋಟ ಹಳೆ ತೋಟ ಇರುವಂತದ್ದು ಇದೀಗ. ಹಳೆ ತೋಟ ಇರುವಂತದ್ದು ಪೂರ್ಣ ಹೋಗಿತ್ತು. 70% ತೋಟ ಹೋಗಿ ಬರೇ 30% ಗಿಡ ಮಾತ್ರ ಉಳ್ಕೊಂಡಿತ್ತು. ಈಗ ನಿಮ್ಮ ತೋಟಕ್ಕೆ ಕೊಡ್ತಿರೋದು ಗೋಕೃಪಾಮೃತ ಮಾತ್ರ. ಬಾಳೆ ಹಾಕಿದ್ರೆ ನಿಮ್ಗೆ 75% ಕಳೆ ಕಂಟ್ರೋಲ್ ಆಗುತ್ತೆ. ಅಂದ್ರೆ ಕಳೆನಾಶಕ ಆಗುವುದರಿಂದ ಅಂತರ್ಜಲ ಕೂಡ ವಿಷಮಯ ತೋಟ ಇದು. ಹಳೆ ತೋಟ ಎಲ್ಲ ಸರ್ವನಾಶ ಆಗಿದ್ದಿತ್ತು. ಬೇರುಹುಳ ಎಲ್ಲಿದೆ ನೋಡಿ ಅದನ್ನ ಅಟ್ಯಾಕ್ ಮಾಡಿ ಬೇರುಹುಳನ್ನ ಸಾಯಿಸುತ್ತೆ. ನೀವು ಎಲ್ಲೇ ಹಾರೆ ಹಾಕಿ ಅಡಿಕೆ ಬೇರು ಉಂಟಲ್ಲಿ, ಅದಕ್ಕೆ ಇಡೀ ತೋಟಕ್ಕೆ ಹಾಕುತ್ತೆ. ನಾವು ಎಷ್ಟೇ ಬಾಳೆ ಕೊಡಿ, ಬಾಳೆ ಕೊಟ್ಟದ್ರಿಂದ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ತಾ, ಅಡಿಕೆ ಇಳುವರಿ ಜಾಸ್ತಿ ಆಗ್ತದೆ. ಸಾವಯವ ಕೃಷಿಗೆ ಅರ್ಥವೇ ಇಲ್ಲ ಕಳೆನಾಶಕ ಉಪಯೋಗಿಸಿದ್ರೆ. ನಾವು ಸಾವಯವ ಕೃಷಿಕರು ಅಂತ ಹೇಳ್ಕೊಳ್ಳಿಕ್ಕೆ ಯೋಗ್ಯತೆ ಇಲ್ಲ ನಮ್ಮ ಹತ್ರ. ನಾವು ಎಲ್ಲಾ ಗಿಡವನ್ನ ಈ ಹಂತದಲ್ಲಿ ಸುಳಿ ಒಂದು ಬಿಟ್ಟು ಮೇಲ್ಗಡೆ ಸುಳಿ ಮತ್ತೊಂದು ಹೆಡೆ ಇದೆಯಲ್ಲ, ಎರಡು ಬಿಟ್ಟು ಎಲ್ಲಾ ಗೆಲ್ಲನ್ನ ಕಟ್ ಮಾಡೋದು 2 ವರ್ಷಕ್ಕೆ. ಗರಿನ ಹೌದು, ಗರಿನೆಲ್ಲ ಕಟ್ ಮಾಡಿ ಹಾಕಿದ್ದು. ಸುಳಿ ಬಿಟ್ಟು ಸಣ್ಣ ಹೆಡೆ ಸುಳಿ ಎರಡು ಬಿಟ್ಟು ಪೂರ ಗೆಲ್ಲನ್ನ ಕಟ್ ಮಾಡಿ ಹಾಕಿದ್ದು 2 ವರ್ಷಕ್ಕೆ. ಎಲ್ಲಾ ಗಿಡದ್ದು ಯಾಕೆ ಕಾರಣ? ಬರೀ ಗೋಕೃಪಾಮೃತ ಮಾತ್ರನಾ, ಬರೀ ಗೋನಂದಾಜಲ ಮಾತ್ರನಾ? 100%. ನಮಸ್ಕಾರ, ನನ್ನ ಹೆಸರು ಕೆ ಪದ್ಮರಾಬಡಿಗ, ಗುಳ್ವಾಡಿ ಗ್ರಾಮ, ಕೌಂಜೂರು, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. 1979ರಿಂದ ಕೃಷಿ ಸ್ಟಾರ್ಟ್ ಮಾಡಿದೆ. ಆವಾಗ ನಮಗೆ SLC ಮುಗೀತು. ಆವಾಗ ನಮಗೆ ಕರೆಂಟು ಬಂತು, ಪಂಪ್ಸೆಟ್ ಎಲ್ಲ ಅನುಕೂಲ ಬಂತು. ಆವಾಗಿಂದ ನೀರಾವರಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಕೃಷಿ ಚಟುವಟಿಕೆ ಸ್ಟಾರ್ಟ್ ಮಾಡಿದೆ. ಪ್ರಾರಂಭದಲ್ಲಿ ರಾಸಾಯನಿಕ ಕೃಷಿ 10 ವರ್ಷ ರಾಸಾಯನಿಕ ಕೃಷಿ ಮಾಡಿ ಭತ್ತ, ತರಕಾರಿಗಳು, ಗುಂಬಳ, ಸೀಸವತೆ, ಬದನೆ ಇದನ್ನೆಲ್ಲ ಮಾಡಿ ಮಾಡ್ತಾಯಿದ್ದೆ. 10 ವರ್ಷ ರಾಸಾಯನಿಕ ಕೃಷಿ ಮಾಡಿದೆ. ನಂತರ ರಾಸಾಯನಿಕ ಕೃಷಿಯಲ್ಲಿ ನಮ್ಗೆ ಹಲವಾರು ರೋಗಗಳು ಮತ್ತು ನಮಗೂ ಕೂಡ ರಾಸಾಯನಿಕ ಕೀಟನಾಶಕ ಸಿಂಪರಣೆ ಮಾಡುವುದರಿಂದ ಇದರಿಂದ ನಮ್ಗೆ ಒಂದೊಂದು ಥರ ತೊಂದರೆ ಆಯಿತು. ತೊಂದರೆ ಆದ್ದರಿಂದ ಸಾವಯವ ಕೃಷಿ ಬಗ್ಗೆ ಏನು ಮಾಡ್ಬೇಕಂತೇಳಿ ನಾವು ಸಮಾನ ಚಿಂತಕರಿದ್ದೇವೆ ನಮ್ಮಲ್ಲಿ. ಅವ್ರ ಹತ್ರ ಎಲ್ಲ ನಾವು ವಿಮರ್ಶೆ ಮಾಡಿ ಸಾವಯವ ಕೃಷಿಯಿಂದ ಪ್ರಾರಂಭ ಮಾಡಿದೆ. ಅದರ ನಂತರ 92ರಿಂದ ನಮಗೆ ಮತ್ತು ಯಾವತ್ತೂ ನಾವು ಇದು ಮಾಡಲಿಲ್ಲ. ಸಾವಯವ ಕೃಷಿಯಲ್ಲಿ ನಿಮ್ದು ದ್ವಿದಳ ಧಾನ್ಯವನ್ನು ಬೆಳ್ಕೊಳ್ಳೋ ತೋಟದಲ್ಲಿ ಜೀವಾಮೃತ, ಪ್ರಾರಂಭದಲ್ಲಿ ಜೀವಾಮೃತ ಮಾಡ್ತಾಯಿದ್ದೆ. ಜೀವಾಮೃತ ಮಾಡಿ ಭತ್ತ, ತರಕಾರಿ, ಮನೆಗೆ ಆಗುವಂಥ ತರಕಾರಿಗಳನ್ನೆಲ್ಲ, ತೋಟ 2.5 ಎಕರೆ ಅಡಿಕೆ ತೋಟ, 2.5 ಎಕರೆ ತೆಂಗು ಮತ್ತು ಭತ್ತ, ಇದನ್ನು ಕೃಷಿ ಮಾಡ್ತಾಯಿದ್ದೆ. ಸೊ ನಿಮ್ಮಲ್ಲಿ ಮುಖ್ಯ ಬೆಳೆ ಬಂದ್ಬಿಟ್ಟು ಅಡಿಕೆ, ತೆಂಗು ಮತ್ತು ಭತ್ತ. ಇದು ಎಷ್ಟು ವರ್ಷದ ಗಿಡಗಳು ಭಟ್ರೆ? 4 ವರ್ಷ ಆಯ್ತು. 4 ವರ್ಷ. 4 ವರ್ಷದಲ್ಲಿ ಯಾವ ಒಂದು ತಳಿ ಇದು? ಯಾಕಂತ ಹೇಳಿದ್ರೆ ನಾವು ಹೆಚ್ಚಿನ ಭಾಗದಲ್ಲಿ 4 ವರ್ಷಕ್ಕೆ ನಾವು ಅವಾಗಷ್ಟೇ ಹಿಂಗಾರ ಬಿಡ್ತಿರೋಂಥದ್ದನ್ನ ಹೆಚ್ಚಾಗಿ ನೋಡುವಂಥದ್ದು. ಇದೀಗ ಆಲ್ರೆಡಿ ಇದು 1ನೇ ಫಸಲ, 2ನೇ ಫಸಲ, ಹೇಗೆ ಇದು? 2ನೇ ಫಸಲು. ನಮಗೆ 2ನೇ ಫಸಲು. ಹೌದು, ಇಂಟರ್ಸಿ ಅಂತಾರೆ. ನಂಗೆ ಒಂದು 20 ವರ್ಷದ ಹಿಂದಿನ ತೋಟ ಇತ್ತು ನನ್ನ ಹತ್ರ. ನಮ್ದು CPCRI ಇಂದ ಬೀಜ ತಗೊಂಬಂದು ನಾನೇ ತೋಟ ಮಾಡಿ ಅಲ್ಲಿದ್ದ ಗಿಡ ತಗೊಂಬಂದು ತೋಟ ಮಾಡಿದ್ದು. ನಮ್ಮ ತೋಟ ಇತ್ತು 20 ವರ್ಷದ್ದು. ಅದರದ್ದೇ ಬೀಜ ಮಾಡಿ ನಾನು ಗಿಡವನ್ನು ಕೂಡ ಮಾಡಿ ಸೇಲ್ ಮಾಡ್ತಾ ಇದ್ದೆ. ಅದೇ ಗಿಡ ನೆಟ್ಟಿದ್ದು. ಅದೇ ಗಿಡ ನೆಟ್ಟಿಲ್ಲ. ಸೊ ಅಂದ್ರೆ ನಿಮ್ಮದೇ ಬೀಜ? ನಿಮ್ಮದೇ ಬೀಜದಲ್ಲಿ ಮಾಡಿರುವಂತಹ ಗಿಡಗಳು. ಇದು ಈಗ 4 ವರ್ಷದ ಅಡಿಕೆ ಗಿಡ. 4 ವರ್ಷದ ಅಡಿಕೆ ಗಿಡ. ಓ ಸೂಪರ್. ಈಗ ನಾನಿಲ್ಲಿ ಗೊನೆ ನೋಡಿದ್ಮೇಲೆ ಗೊನೆ ನಂತರ ನಾನಿಲ್ಲಿ ಬೇರ್ನೊಂದ್ಸರಿ ತೋರಿಸ್ತೀನಿ. ಯಾಕಂತ ಹೇಳಿದ್ರೆ ಹೆಚ್ಚಿನ ರೈತರು ನಾವು ಇದನ್ನ ಹಾಕಿದ್ರೆ ಹಾಗ್ ಬರುತ್ತೆ, ಅದನ್ನ ಹಾಕಿದ್ರೆ ಹೀಗ್ ಬರುತ್ತೆ ಅಂತೇಳಿ ನಾವೆಲ್ಲ ಹೇಳ್ತಾ ಇರ್ತೀವಿ. ನೀವು ಹಿರಿಕರಿದ್ದೀರಿ. ನಿಮ್ಮ ಈ ಒಂದು ಫಸಲಿಗೆ ನೀವು ಏನನ್ನ ಕೊಟ್ಟಿದ್ದೀರಾ? ನಾವು 2 ವರ್ಷದ ಹಿಂದೆ ಸ್ವಲ್ಪ ಪ್ರಮಾಣದಲ್ಲಿ ಕೋಳಿ ಗೊಬ್ಬರ ಕೊಡ್ತಿತ್ತು. 2 ವರ್ಷದ ಹಿಂದೆ. ಅದರ ನಂತರ ನಮಗೆ ಗೋಕೃಪಾಮೃತದ ಬಗ್ಗೆ ಕನ್ನೇರಿ ಮಠದ ಶ್ರೀಗಳ ಒಂದು ಯಾವುದೋ ಒಂದು ಸಭೆಯಲ್ಲಿ ಅದ್ರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡು ಅದನ್ನು ನೋಡಿ ನಂತರ ಗೋಕೃಪಾಮೃತ ಮಾಡ್ಬೇಕಂತ ನಾವು ಜೀವಾಮೃತ ಮಾಡ್ತಾ ಇತ್ತು. ಮುಂಚೆ ಜೀವಾಮೃತ ಅಷ್ಟು ನಮ್ಗೆ ಉಪಯೋಗ ಕಾಣಲಿಲ್ಲ. 2 ವರ್ಷದ ಹಿಂದೆ ಜೀವಾಮೃತ ಮಾಡ್ತಿದ್ರಿ? ಅಲ್ಲ, ಹೌದು, ಮಾಡ್ತಾ ಇತ್ತು. ಅದಕ್ಕಿಂತ ಹಿಂದೆ ನಮ್ಗೆ ಅದರಿಂದ ಎಷ್ಟು ಉಪಯೋಗ ಕಾಣಲಿಲ್ಲ ನಮ್ಗೆ. ಗೋಕೃಪಾಮೃತ ಮಾಡೋಕ್ ಸ್ಟಾರ್ಟ್ ಆದ್ಮೇಲೆ ನಮಗೆ ತುಂಬಾ ಉಪಯೋಗ ಆಯ್ತು. ಗೋಕೃಪಾಮೃತ ಮಾಡಕ್ ಸ್ಟಾರ್ಟ್ ನಂತರ ನೀವು ಕೋಳಿ ಗೊಬ್ಬರವನ್ನ ನಿಲ್ಸಿದ್ರಿ? ಕೋಳಿ ಗೊಬ್ಬರವನ್ನು ನಿಲ್ತು. ಈಗ ನಿಮ್ಮ ತೋಟಕ್ಕೆ ಕೊಡ್ತಿರೋದು ಗೋಕೃಪಾಮೃತ ಮಾತ್ರ? ಗೋನಂದಾಜಲ ಒಂದು 3 ವರ್ಷದಲ್ಲಿ 3 ಬಾರಿ. ವರ್ಷದಲ್ಲಿ 3 ಬಾರಿ ಗೋನಂದಾಜಲ 10 ml, ಒಂದು ಮರಕ್ಕೆ 10 ml ಅಂತ 3 ಸರಿ.
ಒಂದು ಮರಕ್ಕೆ 10 ml ಅಂದ್ರೆ 100 ಲೀಟರ್ಸ್ಗೆ ಒಂದು ಬಾಟಲ್ ಹಾಕಿ ಒಂದೊಂದು ಲೀಟರ್ ನೀರನ್ನ ಅಡಿಕೆ ಮರಕ್ಕೆ ಕೊಡ್ತಾ ಇತ್ತು 3 ಬಾರಿ 4 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ. ಪ್ರತಿ ಇದು ಗೋ ನಂದಾಜಲ. ಹೌದು, ಗೋ ಕೃಪಾಮೃತ ಅಂತೇಳಿ ಬೆಲ್ಲ ಮತ್ತೆ ಮಜ್ಜಿಗೆ ಹಾಕುವಂತ ದೇಶೀಯ ದನದ ಮಜ್ಜಿಗೆ ಮತ್ತೆ ಬೆಲ್ಲ, ಸಾವಯವ ಬೆಲ್ಲ, ಸರಿ, ಇದನ್ನ ಹಾಕಿ 200 ಲೀಟರ್ಗೆ ಗೋ ನಂದಾಜಲದ ಗೋ ಕೃಪಾಮೃತ ಕಲ್ಚರ್ ನಾವು ಬೇರೆ ಕಡೆಯಿಂದ ನಿಮ್ಗೆ ಅಲ್ಲಿಂದ ತಗೊಬಂದಿತ್ತು ಅದನ್ನ ಮಿಕ್ಸ್ ಮಾಡಿ ಪ್ರತಿ ವಾರಕ್ಕೊಂದು ಸರಿ ಅದು ಡ್ರಮ್ ನಲ್ಲಿ ರೆಡಿ ಆಗುತ್ತೆ. ಅದನ್ನ ತೋಟಕ್ಕೆ ಚೆಲ್ಲಿ ಬಿಡುವಂತ ತಿಂಗಳಿಗೆ ಒಂದು ಡೋಸ್. ಅದನ್ನ ವರ್ಷಕ್ಕೆ ಎಷ್ಟು ಕೊಟ್ಟಿದ್ದೀರಾ ನೀವು? ವರ್ಷಕ್ಕೆ 5 ಬಾರಿ ಕೊಟ್ಟಿದೆ. ಕಳೆದ ವರ್ಷ 5 ಬಾರಿ, ಈ ಸರಿ 3 ಬಾರಿ ಕೊಡ್ಬೇಕಂತ ಉಂಟು. 5 ಬಾರಿಗೆ ಎಷ್ಟು ಲೀಟರ್ ಕೊಟ್ಟಿದ್ರಿ? ಒಟ್ಟಿಗೆ 5 ಬಾರಿಗೆ ನಮ್ದು 5.5 ಎಕರೆ ಜಾಗಕ್ಕೆ 16,000 ಲೀಟರ್. 16,000 ಅಂದ್ರೆ ಸುಮಾರು ಒಂದು 3,000 ಲೀಟರ್ ತಿಂಗಳು. ಪ್ರತಿ ತಿಂಗಳು 3,200-300 ಲೀಟರ್, 3,200ರಿಂದ 300 ಲೀಟರ್ ವರೆಗೆ ಪ್ರತಿ 2 ತಿಂಗಳಿಗೆ, ಪ್ರತಿ 1 ತಿಂಗಳಿಗೊಮ್ಮೆ. ಅಂದ್ರೆ ವರ್ಷಕ್ಕೆ 16,000 ಅಂದ್ರೆ ಏಪ್ರಿಲ್ ಇಂದ ನಾವು ಮಳೆಗಾಲದಲ್ಲಿ 4 ತಿಂಗಳು ಏನೊಂದು ಕೊಡುವುದಿಲ್ಲ. ಓ ಸರಿ ಸರಿ ಸರಿ. ಅಕ್ಟೋಬರ್ ಇಂದ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ 7 ತಿಂಗಳಲ್ಲಿ 5 ಬಾರಿ ಕೊಟ್ಟಿತ್ತು. ಗೋ ಕೃಪಾಮೃತ, ಗೋ ಕೃಪಾಮೃತ ಅಲ್ಲ, ಗೋ ಕೃಪಾಮೃತ. ಗೋ ಕೃಪಾಮೃತ 16,000 ಲೀಟರ್ ಕೊಟ್ಟಿದ್ದೀರಾ. ಗೋ ನಂದಾಜಲ ನಿಮಗೆ 10 ml ಪರ್ ಗಿಡಕ್ಕೆ ಅಂತ ಕೊಟ್ಟಿದ್ದೀರಾ. 3 ಬಾರಿ. ಅದು ಈ ಒಂದು 2 ವರ್ಷದ ನಂತರ, 2 ವರ್ಷದ ಹಿಂದಿನಿಂದ ಸ್ಟಾರ್ಟ್ ಮಾಡಿದ್ದದ್ದು. ಓಕೆ, ಇಲ್ಲಿ ನಾನು ಈ ಕ್ವಶನ್ ಯಾಕೆ ಕೇಳಿದೆ ಅಂತ ಹೇಳಿದಾಗ ನಾನು ಅವಾಗ್ಲೇ ಹೇಳಿದೆ, ನಮ್ಮಲ್ಲಿ ಅಡಿಕೆ ಇಳುವರಿಗೆ ನಾವು ಆ ರೀತಿ ಮಾಡ್ಬೇಕು, ಈ ರೀತಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಇಲ್ಲಿ ಗೋ ನಂದಾಜಲ, ಗೋ ಕೃಪಾಮೃತದಲ್ಲೇ ನೀವು ರೈತರೇ ನೀವು ಇಲ್ಲಿ ಇಳುವರಿಗಳನ್ನ ಕಾಣಬಹುದು. ಇದು ಎಷ್ಟನೇ ಇಳುವರಿ ಅಂತ ಹೇಳಿದ್ರಲ್ಲ? ಎರಡನೇದು. ಎಲ್ಲಾ ಕಡೆ ನಾವು ಆಚೆ ಹೋಗುವಲ್ಲ, ತೋರಿಸುವ. ಹೌದು, ಇಲ್ಲಿ ಎಷ್ಟು ಗಿಡಗಳು ಅಡಿಗ್ರೆ ಇದೆ? ಒಂದು ಹೊಸ ತೋಟ 450 ಗಿಡ ಇದೆ. ಹೊಸ ತೋಟ 450 ಗಿಡ. ಗೋ ಕೃಪಾಮೃತ ಮತ್ತೆ ಗೋ ನಂದಾಜಲದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದು ನಿಮ್ಮಲ್ಲೇ ಈಗ ತಯಾರು ಮಾಡ್ತಾ ಇದ್ದೀರಾ? ನಾವು ತಯಾರು ಮಾಡ್ತಾ ಇದ್ದೀವಿ. ಮೂಲ ಕಲ್ಚರ್ನ ನೀವು ಕನೇರಿ ಮಠದಿಂದ ತಗೊಂಡ್ಬಂದಿದ್ದೀವಿ. ಅದು 2 ವರ್ಷದ ಹಿಂದೆ. ಈಗ ನೀವು ನಿಮ್ಮಲ್ಲೇ ತಯಾರಿ ಮಾಡ್ತಾ ಇದ್ದೀರಾ. ಅದನ್ನೊಂದ್ಸರಿ ನಂತರ ನೀವು ನಮಗೆ ತೋರಿಸ್ಬೇಕು ಹೇಗೆ. ಓಕೆ, ಈಗ ನಾವು ಅಡಿಕೆಯ ಬಗ್ಗೆ, ನಿಮ್ಮ ಈ ಅಡಿಕೆ ಕೃಷಿ 2.5 ಎಕರೆಯಲ್ಲಿ ನೀವೇನು ಜೋಡಿಸ್ಕೊಂಡಿದ್ದೀರಾ, ಗೊಬ್ಬರದ ಬಗ್ಗೆ ನೀವು ಹೇಳಾಯ್ತು. ರೋಗ ವಿಧಾನಗಳು, ರೋಗ ಕಂಡಂತದ್ದು ಅದ್ರ ಬಗ್ಗೆ, ಯಾಕಂದ್ರೆ ಹಳೆ ಗಿಡಗಳು ಇತ್ತು ಅಂತ ನೀವು ಹೇಳಿದ್ರಿ. ಇದೆಲ್ಲ ನಿಮ್ದು 4 ವರ್ಷದ ಹೊಸ ಗಿಡಗಳು. ಸೊ ಇಲ್ಲೆಲ್ಲೂ ನಾನು ಯಾವುದೇ ರೋಗವನ್ನ ಕಾಣ್ತಾ ಇಲ್ಲ. ಈ ಬದಿಯಲ್ಲಿ ಹೆಚ್ಚಾಗಿ ಬೇರೆ ಈ ಬೇರ್ ರೋಗ ಇರ್ಬೋದು, ಕೊಳೆ ರೋಗ, ಇಂಥವೆಲ್ಲ ತುಂಬಾ ಕಾಮನ್ ಆಗಿ ನಾವು ಕಂಡು ಬರುತ್ತೆ. ಸೊ ಅದಕ್ಕೆ ನಿಮ್ಮ ಮದ್ದು ಹೇಗೆ, ಅದು ಹೇಗೆ ನೀವು ಅದರಿಂದ ಒಂದು ಬಚಾಯಿಸ್ಕೊಂಡಿದೀರಿ ಅಂತ ಹೇಳ್ಬೋದಾ? ನಾವೊಂದು 10 ವರ್ಷದಿಂದ 10 ವರ್ಷದ ನಂತರ 4-5 ವರ್ಷ ನಮ್ಗೆ ತುಂಬಾ ಬೇರುಳದಿಂದ ನಮ್ದು ತೋಟ, ಇದು ಹಳೆ ತೋಟ ಎಲ್ಲ ಸರ್ವನಾಶ ಆಗಿದ್ದಿದ್ದು. 10 ವರ್ಷದ ಹಿಂದಿಂದ 6 ವರ್ಷ ನಮಗೆ ಬೇರುಳದಿಂದ ಇಡೀ ತೋಟ, ಈ ತೋಟ ಹಳೆ ತೋಟ ಇರುವಂತದ್ದು. ಇದೀಗ ಹಳೆ ತೋಟ ಇರುವಂತದ್ದು ಪೂರ್ಣ ಹೋಗಿತ್ತು. 70% ತೋಟ ಹೋಗಿ ಬರೇ 30% ಗಿಡ ಮಾತ್ರ ಉಳ್ಕೊಂಡಿತ್ತು. ಅದನ್ನು ಪೂರ್ಣ ಮರವನ್ನ ಕಟ್ ಮಾಡಿ ನಾವು ಬೇರುಳಕ್ಕೆ ಬೇರೆ ಎಲ್ಲ ಪ್ರಯತ್ನ ಮಾಡ್ತೀವಿ. ಯಾವುದು ನಿಮ್ದು ಗೇರು ಸಿಪ್ಪೆ, ಉಪ್ಪು ಉಪಯೋಗಿಸ್ತು, ಮತ್ತೆ ಇದು ಮೆಟ್ರೇಸಿಯಂ ಪೌಡರ್ ಅಂತ ಧಾರವಾಡದಿಂದ ಸಾವಯವ ಕೃಷಿಗೆ ಇದ್ರ ಸಂಬಂಧಪಟ್ಟಂತ ಮೆಟ್ರೇಸಿಯಂ ಪೌಡರ್ ಅಂತ ಗಮನ ಹಾಕ್ತೀವಿ. ಯಾವ್ದ್ರೊಂದು ನಮಗೆ ಉಪಯೋಗ ಕಾಣಲಿಲ್ಲ, ಮೆಟ್ರೇಸಿಯಂ ಅಂತ. ಅದ ನಂತರ ಈಗ ನಮಗೆ ಇಲ್ಲಿಂದ CPCRI ಕಾಸರಗೋಡು ಅವರ ನಮಗೆ ಸಂಪರ್ಕ ಆಗಿ ಅವ್ರದ್ದೊಂದು ಯಾವುದೋ ಒಂದು ಕಾರ್ಯಕ್ರಮ ಇತ್ತು ಆ ವರ್ಷದಲ್ಲಿ. ಬೇರುಳದ ನಿರ್ವಹಣೆ ಬಗ್ಗೆ ಅವರು ತುಂಬಾ ಒಂದು ನಮಗೆ ಮಾಹಿತಿ ಕೊಟ್ಟರು. ಅವರಿಂದ ಜಂತು ಹುಳ ಅಂತೇಳಿ ಒಂದು ಸಿಗುತ್ತೆ, ಲಿಕ್ವಿಡ್ ಅಲ್ಲಿ ಸಿಗುತ್ತೆ. ಅದು ಹುಳಗಳು, ಜಂತು ಹುಳಗಳು. ಅದನ್ನ ಒಂದು ಪ್ಯಾಕೆಟ್ ಅನ್ನ 10 ಗಿಡಕ್ಕೆ 4 ಕಡೆ ಹೋಲ್ ಮಾಡಿ ಹಾಕುವಂತದ್ದು. ಅದು ಮಣ್ಣಿನಲ್ಲಿ ಬೇರು ಹುಳ ಎಲ್ಲಿದೆ ನೋಡಿ ಅದನ್ನ ಅಟ್ಯಾಕ್ ಮಾಡಿ ಬೇರು ಹುಳ ಸಾಯಿಸುತ್ತದೆ. ಎರೆಹುಳಕ್ಕಾಗ್ಲಿ ಮಣ್ಣಿನ ಒಂದು ಸಾವಯವ ಇದಕ್ಕಾಗ್ಲಿ ಏನು ತೊಂದರೆ ಇಲ್ಲ. ಅದರಿಂದ ಅದನ್ನ ಹಾಕುವುದಾದ್ರೆ ಹೇಗೆ ಹಾಕುದ? ನೀರಿನಲ್ಲಿ ಒಂದು ಪ್ಯಾಕೆಟ್ ಸಿಗ್ತದೆ, 100 ml ಪ್ಯಾಕೆಟ್ ಇರ್ತದೆ. ಅದನ್ನ 5 ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಅರ್ಧ ಲೀಟರ್ ಒಂದೊಂದು ಮರಕ್ಕೆ 10 ಮರಕ್ಕೆ ಬರುತ್ತೆ ಒಂದು ಪ್ಯಾಕೆಟ್.
ಬೇರು ಹುಳ ಇರುವಂತಹ ಎಲ್ಲ ಮರಕ್ಕೂ ಎಲ್ಲಾ ಮರಕ್ಕೂ ಹಾಕ್ಬೇಕು. ಇರುವಂತದ್ದಂತಲ್ಲ, ಇಡೀ ತೋಟಕ್ಕೊಮ್ಮೆ ನೀವು ಉಪಯೋಗಿಸಿದ್ರೆ, ಹಾ ಬೆಟ್ಟು ಜಾಗದ ಪ್ರದೇಶ ಆದ್ರೆ ಹ್ಮ್ ಬರೇ 2 ವರ್ಷ ಹಾಕಿದ್ರೆ ನೀವು ಮತ್ತೆ ಹಾಕುದೇ ಬೇಡ ಮಣ್ಣಿಗೆ. ಸಾವಯವದಲ್ಲಿ ಮಾಡುವ ಕೃಷಿ ತೋಟಕ್ಕೆ ಮಾತ್ರ ಹಾ 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 ಅದು ಯಾವ್ದು ಮಣ್ಣಿನಲ್ಲಿ ಬೆಳ್ಕೊಂಡ್ಬಿಡ್ತಾವ. ಸೊ ಆ ನಂತರ ಅಲ್ಲ, ನಾನು ಈ ಕ್ವಶನ್ ಏನಕ್ಕೆ ಕೇಳ್ತೀನಿ ಅಂದ್ರೆ, ಆ ನಂತರ ಆ ಜಂತು ಹುಳಗಳ ಸಮಸ್ಯೆಗಳಾಗಲ್ವಾ ಮತ್ತೆ ನಮಗೆ? ಜಂತುಗಳ ಇಲ್ಲ, ಅದು ಯಾವುದಕ್ಕೂ ನಮ್ಮ ಉಪದ್ರ ಇರುವಂತ ಕೀಟಗಳಲ್ಲ ಅವು. ಅವೇನಾಗ್ತಾವ ನಂತರ? ಅವು ಮಣ್ಣಲ್ಲಿ ಬೆಳ್ಕೊಂಡಿರ್ತಾವ ಅಷ್ಟೇ, ಮಣ್ಣಿಗೆ ಉಪಯುಕ್ತ ಕೀಟಗಳವು. ಮುಂಚೆ ನಾವು ರಾಸಾಯನಿಕ ಕೃಷಿ ಮಾಡಬೇಕಿದ್ರೆ ಮುಂಚೆ ನಮ್ಮ ಮಾಮೂಲಿ ಇರುವಂತದ್ದು ಮಣ್ಣಿನಲ್ಲಿ. ಅದಕ್ಕೆ ನಾವು ರಾಸಾಯನಿಕ ಕೃಷಿ ಮಾಡಿ ರಾಸಾಯನಿಕಗಳು ಕೀಟನಾಶಕಗಳ ಉಪಯೋಗಿಸಿ ಮಣ್ಣಿಗೆ ನಮಗೆ ಬೇಕಾಗುವಂತದ್ದು ಏನು ಇದೆ ಉಪಯುಕ್ತ ಕೀಟಗಳೆಲ್ಲ ನಾಶ ಆಗಿ ನಾವು ಬೆಳೆದಿದ್ದ ಬೇರು ಹುಳಗಳೆಲ್ಲ ಬೆಳ್ಕೊಂತು. ಹೌದು, ಅದು ಮಣ್ಣಿನಲ್ಲಿ ಸಹಜವಾಗಿ ಇರುವಂತ ಜೀವಗಳು, ಸಹಜವಾಗಿ ಇರುವಂತಹ ಕೀಟಗಳು. ಸೊ ಆಗ ಅಂದ್ರೆ ನೀವು ಇದು 10 ವರ್ಷದ ಹಿಂದೆದಲ್ಲ ಹೌದೌದು ನೀವು ಹೇಳದಂತ. ಹೌದೌದು. ನಾನೀಗ ಕೇಳ್ಬೇಕಾಗಿರೋದು, ಈಗ 10 ವರ್ಷದಿಂದ ಬೇರು ಹುಳದ ಸಮಸ್ಯೆ ನಿಮ್ಮ ಜಾಗದಿಂದ ಆಲ್ಮೋಸ್ಟ್ ಜಾಗದಿಂದನೇ ಹೋಯ್ತು. ಹೌದು. ಆ ನಂತರ ನಿಮ್ಮ ಹಳೆ ಗಿಡಗಳನ್ನ ನೀವು ತೆಗೆದ್ರಲ್ಲ, ಅದು ಯಾವ ಕಾರಣದಿಂದ ನೀವು ತೆಗೆದ್ರಿ? ಹಳೆ ಗಿಡ ಅಂದ್ರೆ ನಮ್ದು 70% ಗಿಡ ಹೋಯ್ತು. ಹಳೆ ಗಿಡ ಅಂದ್ರೆ 30% ಮಾತ್ರ ಉಳ್ಕೊಂಡಿತ್ತು ತೋಟದಲ್ಲಿ. ನೀವು ಜಂತು ಹುಳದ ಇದ್ ಮಾಡಿದ್ದು ಬರೀ 30% ಮಾತ್ರ. 30% ಮಾತ್ರ ಬಂದ್ರೆ ಇಡೀ ತೋಟದಲ್ಲಿ ನಮ್ಗೆ ಕಂಟ್ರೋಲ್ ಆಯ್ತದ. ಕಂಟ್ರೋಲ್ ಆದ್ಮೇಲೆ ನಾವು ಹೊಸ ಗಿಡ ಅದನ್ನ ಕಟ್ ಮಾಡಿ ಹೊಸ ತೋಟ ಮಾಡಿದ್ವಿ. ಸೊ ಅಂದ್ರೆ ಬಹುಶಃ ನಿಮ್ದು ಗಿಡ ಪೂರ್ತಿ ಹೋದ ನಂತರದಲ್ಲಿ ನಿಮಗೆ ಆ ಒಂದು ಇದು ಸಿಕ್ತು, ನಮಗೆ ಬೇರೆ ಹುಳದ ಕಂಟ್ರೋಲಿಗೆ ಮದ್ದು ಸಿಕ್ಕಿದ್ದು. ಈಗ ಆ ಒಂದು ಸಮಸ್ಯೆ ಇಲ್ಲ. ಈಗ ಸಮಸ್ಯೆ ಇಲ್ಲ. ಎಲ್ಲ ಒಂದು ಗಿಡ ಕೂಡ ನಮ್ಮ ಬೇರೆ ಹುಳದ ಒಂದು ಇದು ಕಾಣುವುದಿಲ್ಲ ಈಗ ನಮ್ಗೆ. ಹೌದು. ಕೊಳೆ ರೋಗಕ್ಕೆ ಅನಿವಾರ್ಯತೆ ನಮ್ಮ ಮೈಲ್ತುತ್ತು ಸುಣ್ಣ ಹೊಡಿಲೇಬೇಕು. ಮತ್ತೆ ಯಾವುದು ಇಷ್ಟು ಬೇರೆ ಔಷಧಿ ಇಲ್ಲ. ಅದು ಯಾವ ಹಂತದಲ್ಲಿ ಹೊಡಿತೀರಾ, ಹೇಗೆ? ನಾವು ಅದೇ 1% ಮೈಲ್ತುತ್ತು, ಒಂದು ಸುಣ್ಣ 1 kg ಮೈಲ್ತುತ್ತು ಇದನ್ನ ಹಾಕಿ ಬೇಸಿಗೆ ಮಳೆ ಸ್ಟಾರ್ಟ್ ಆಗಿ ಒಂದು 15 ದಿವಸಕ್ಕೆ ಒಂದು ಸ್ಪ್ರೇ ಮಾಡ್ತೇವೆ. 3 ಸ್ಪ್ರೇ ಮಾಡ್ತೇವೆ ವರ್ಷಕ್ಕೆ. ಮೇ ತಿಂಗಳ ಕೊನೆ ಭಾಗದಲ್ಲಿ, ಜೂನ್ 10-15 ಜುಲೈ 10-15 ಆಗಸ್ಟ್ 10-15 3 ಸ್ಪ್ರೇ ಮಾಡ್ತೇವೆ. 3 ಸ್ಪ್ರೇ ನಿಮಗೆ ಈ ನಿಮ್ಮ ಗೊನೆಗೆ, ಎಲೆಯ ಕೆಳಭಾಗಕ್ಕೆ, ಎಲ್ಲಾ ಭಾಗಕ್ಕೂ ಇರುತ್ತೆ ನಾರ್ಮಲ್ ಆಗಿ ಕೊಳೆ ರೋಗಕ್ಕೆ. ವೈಶಾಖದಲ್ಲಿ ನಾವು ಈಗ ಜನವರಿ ಫೆಬ್ರವರಿಗೆ ಗೋನಂದಾಜಲ ಮತ್ತೆ ಗೋಕೃಪಾಮೃತ ಇತ್ತಲ್ಲ, ಅದನ್ನೇ 2% ಹಾಕಿ ಕಳೆದ ವರ್ಷ ಸ್ಪ್ರೇ ಮಾಡಿದೆ ಇದಕ್ಕೆ ತೋಟಕ್ಕೆ. ಬೋರ್ಡೋ ಬದ್ಲಿಗೆ ಅಲ್ಲ, ವೈಶಾಖದಲ್ಲಿ ಈಗ ನಮ್ದು ಕೊನೆ ಕರುಟು ಅಂತದ್ದಲ್ಲಿ ಇರ್ತಲ್ಲ. ಈಗ ನೀವು ನನಗೆ ಕನ್ನಡದ ವೈಶಾಖ ಮತ್ತೆ ಕಾರ್ತಿಕ ಹಿಂಗೆಲ್ಲ ಹೇಳಿದ್ರೆ ನಮಗೊಂದ್ಸರಿ ಕನ್ಫ್ಯೂಸ್ ಆಗ್ಬಿಡ್ತದೆ. ನೀವು ನಮಗೆ ಜನವರಿ ಫೆಬ್ರವರಿ ನಾವು ಡಿಸೆಂಬರ್ ಜನವರಿಯಲ್ಲಿ ನಾವು ಕೊನೆ ಕರುಟು ಅಂತ ರೋಗ ಬರುತ್ತೆ ನಮ್ಮಲ್ಲಿ. ಕೊನೆ ಎಲ್ಲ ಒಣಗಿ ಹೋಗುದು. ಹೌದು. ಆ ಒಣಗಿ ಹೋಗುದಕ್ಕೆ ಅಂದ್ರೆ ಬೋರ್ಡೋ ಮಿಶ್ರಣ ವೈಶಾಖದಲ್ಲಿ ನಮ್ದು ಜನವರಿಯಲ್ಲೆಲ್ಲ ಹೊಡಿಲಿಕ್ಕೆ ಆಗುದಿಲ್ಲ. ಮಳೆ ಬಂದ್ಮೇಲೆ ಹೊಡಿಬೇಕು ಬಿಟ್ರೆ ಈ ಮಳೆ ಇಲ್ಲದ ಟೈಮ್ನಲ್ಲಿ ಹೊಡಿಲಿಕ್ಕೆ ಆಗುದಿಲ್ಲ. ಹೊಡೆದ ತೊಂದರೆ ಆಯ್ತು ಮರ. ಹೌದು. ಅದಕ್ಕೆ ಆ ಟೈಮ್ನಲ್ಲಿ ನಾವು ಒಂದು ಗೋನಂದಾಜಲ ಮತ್ತೆ ಕೃಪಾಮೃತ 2% ಇದರಲ್ಲಿ ಸ್ಪ್ರೇ ಮಾಡ್ತಾ ಇತ್ತು. ಕಳೆದ ವರ್ಷ 3 ಸ್ಪ್ರೇ ಮಾಡಿದೆ ಈ ಸಣ್ಣ ಗಿಡಕ್ಕೆ ಮಾತ್ರ. ಸಣ್ಣ ಗಿಡಗಳಿಗೆ ಮಾತ್ರ. ಇದೀಗ ನಿಮ್ಮ ಸಣ್ಣ ಗಿಡಗಳ ತರ ಕಾಣ್ತಾನೆ ಇಲ್ಲ ಇದು. ನಾನು ಬಹುಶಃ 4 ವರ್ಷ 5 ವರ್ಷ ಈ ಹಂತದಲ್ಲಿ ಸಾಧಾರಣ ಈ ರೀತಿಯ ಗಿಡಗಳನ್ನ ನನ್ನ ಯಾವುದೇ ರೈತ ಭೇಟಿಯಲ್ಲಿ ನಾನು ಕಾಣ್ಲಿಲ್ಲ. ನಾನು ಅದಕ್ಕೆ ನಿಮಗೆ ಬರೀ ಗೋಕೃಪಾಮೃತ ಮಾತ್ರನಾ, ಬರೀ ಗೋನಂದಾಜಲ ಮಾತ್ರನಾ? 100% ಅಂತಾನೆ ಕೇಳ್ತಾ ಇದ್ದೆ. ಅದರಲ್ಲಿ ಇದಿಲ್ಲ. ಯಾಕಂದ್ರೆ ನನಗೆ ಆಶ್ಚರ್ಯ. ಯಾಕಂದ್ರೆ ಯಾವ್ದು ಬೆಳೆ ಹೊತ್ತೇನೋ ಎಂತ ಮಾಡುದು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾವು ಇದಕ್ಕೆ ಹೊಸ ವಿಧಾನ. ಇದ್ರಲ್ಲಿ ನಾವು ಬುಡಕ್ ಮಣ್ಣು ಸಮೇತ ಹಾಕ್ಲಿಲ್ಲ. ಯಾಕಂದ್ರೆ ನಟ್ಟದ್ದು ಹೇಗೆ ಉಂಟು ಹಾಗೆ ಉಂಟು ಗಿಡ ಎಲ್ಲ. ಬುಡದಲ್ಲಿ ಹೊಂಡ ಹಾಗೆ ಉಂಟು. ಮಣ್ಣು ಹೊಸ ಮಣ್ಣಾಗ್ಲಿ. ಯಾಕಂದ್ರೆ ಹೆಚ್ಚಿನ ರೈತರ ಭೇಟಿಯಲ್ಲಿ 1-2 ಮರ ಎಲ್ಲೋ ಒಂದು 100ರಲ್ಲಿ ಹೆಚ್ಚು ಇಳುವರಿ ಇರುವಂತದ್ದು ಅಥವಾ ಹೆಚ್ಚಾಗಿ ಬರ್ತಿರುವಂತದ್ದು ಈ ರೀತಿ ಕಂಡದ್ದು ಇದೆ. ಆದ್ರೆ ಎಲ್ಲಾ ಗಿಡಗಳು ಸಮೃದ್ಧವಾಗಿ ಇರುವಂತದ್ದು, ಅದು ನಿಮಗೆ 4-5 ವರ್ಷಕ್ಕೆ ನಿಮಗೆ 2 ಕೊಯ್ಲಾದಂತದ್ದು ಕಾಣಲಿಲ್ಲ. 2 ಕೊನೆ ಕೊಯ್ದಾಯ್ತು ನಾವು ಇಷ್ಟೊಳಗೆ ಈ ಹಂತದಲ್ಲೇ. ಇದ್ರಲ್ಲೇ 2 ಕೊಯ್ಲು ಆಯ್ತು ಅಂತ ಹೇಳಿ. 2 ಕೊನೆ ಆಯ್ತು. ಓಹೋ. ಯಾವ್ದು ಜೂನ್ ಆಗಸ್ಟ್ ಸೆಪ್ಟೆಂಬರ್ಗೆ ಬರುತ್ತಲ್ಲ. ಹೌದು. ನಿಮ್ಮ ಅಂದಾಜ್ ಪ್ರಕಾರ ಒಂದು ಗಿಡದಲ್ಲಿ ಈಗ ನಿಮಗೆ ಎಷ್ಟು ಇಳುವರಿಯನ್ನ ನೀವು ಪಡಿತಾ ಇದ್ದೀರಾ? ಅಂದ್ರೆ ನೀವೊಂದು ಅಂದಾಜ್ ಅವರೇಜ್ ಅಲ್ಲಿ? ಅಂದಾಜು 3 kg ಬರುತ್ತೆ ನಮ್ಗೆ. 3 kg ಒಣ ಅಡಿಕೆ. ಅದ್ಭುತ.
ಇನ್ನು ಮುಂದೆ ಈ ಹೊಸ ಫಲದಲ್ಲಿ ಜಾಸ್ತಿ ಬಂದ್ರು ಬರ್ಬೋದು. ಇನ್ನು ಇಷ್ಟೊಳಗೆ ಎವರೇಜ್ ಹಳೆ ತೋಟ ಇತ್ತು ನಂದು. ಹೌದು, ಹಳೆ ತೋಟ ಮತ್ತೆ ಇದು ಎವರೇಜ್ ನಮ್ಗೆ ಹೌದು 3 kg ಬರ್ತಾ ಇತ್ತು. ಈಗ ನಾನು ಅಡಿಗ್ರೆ ಮತ್ತೊಂದು ಕೇಳ್ಬೇಕು ನಿಮ್ಮಲ್ಲಿ. ಇಲ್ಲಿ ಗೊಬ್ಬರದ ಬಗ್ಗೆ ನಾನು ಕೇಳಿದೆ, ನಂತರ ನಿಮ್ಮ ಬೋರ್ಡೋ ರೋಗಗಳ ಬಗ್ಗೆ ನಾವು ಕೇಳಿದ್ವಿ. ಇಲ್ಲಿ ಕಳೆಗಳು, ಯಾಕಂದ್ರೆ ನಾವಿಲ್ಲಿ ನೋಡಿದಾಗ ಇಲ್ಲೆಲ್ಲೂ ನಮಗೆ ಕಳೆಗಳು ಕಾಣ್ತಾ ಇಲ್ಲ. ಬಟ್ ನಿಮಗೆ ಹಾಳೆ ಕೆಳಗಡೆ ಬಿದ್ದಿದೆ, ಹೌದು. ಆ ಹಾಳೆಯನ್ನ ನೀವು ಬಹುಶಃ ಗೊಬ್ಬರವಾಗಿ ಅಥವಾ ಮಲ್ಚಿಂಗ್ ಆಗಿ ಅದನ್ನೇ ಯೂಸ್ ಮಾಡ್ತಾ ಇದೀರಾ ಅಂತ ತಿಳ್ಕೊಳ್ತೀನಿ ಇಲ್ಲಿ, ಯಾಕಂದ್ರೆ ಇಲ್ಲೆಲ್ಲ ಸ್ವಲ್ಪ ಒಣಗಿದೆ. ಸೊ ಈ ಕಳೆ ಬಂದದನ್ನ ಮತ್ತೆ ಕಳೆ ನಿರ್ವಹಣೆಯನ್ನ ನಿಮ್ಮ ತೋಟದಲ್ಲಿ ನೀವು ಹೇಗ್ ಮಾಡ್ತಾ ಇದ್ದೀರಾ? ನಾವು ಈ ಹೊಸ ತೋಟಕ್ಕೆ ಬಾಳೆ ಹಾಕ್ಲಿಲ್ಲ. ಬಾಳೆ ಹಾಕಿದ್ರೆ ನಿಮ್ಗೆ 75% ಕಳೆ ಕಂಟ್ರೋಲ್ ಆಗುತ್ತೆ. ನಿಮ್ಮ ಹಿಂದ್ಗಡೆ ಒಂದು ಬಾಳೆ ಇದೆ, ಆ ಕಡೆ ಅಲ್ಲ ಒಂದಿದೆ ಹಳೆ ತೋಟದಲ್ಲ, ಇದ್ರಲ್ಲೂ ಬಾಳೆ ಹಾಕ್ತೇನೆ ನಾನೀಗ. ಎಷ್ಟು ಇನ್ನು ಅಂದ್ರೆ ಒಂದು ಮಟ್ಟದ ಎತ್ತರ ಹೋದ ಮೇಲೆ ಬಾಳೆ ಹಾಕಿದ್ರೆ ತೊಂದರೆ ಇಲ್ಲ ಮರಕ್ಕೆ. ಈಗ ಸಣ್ಣ ಗಿಡ ಇರುವಾಗ ನಾವು ಬಾಳೆ ಹಾಕುದ್ರಿಂದ ಗಿಡಕ್ಕೆ ನಮ್ಗೆ ಬಿಸಿಲನ್ನು ಕೊರತೆ ಆಗಿ ಗಿಡ ಎತ್ತರ ಆಗುತ್ತೆ, ಬೇಗ ಬಾಳೆ ಎತ್ತರ ಆಗುತ್ತೆ ಅಂತ. ಬಾಳೆ ಅಲ್ಲ, ಗಿಡಕ್ಕೆ ಅಡಕೆ ಗಿಡಕ್ಕೆ ತೊಂದರೆ ಆಗುತ್ತೆ ಅಲ್ಲ ಬಾಳೆ ಹಾಕುದ್ರಿಂದ. ನಾನ್ ಕೇಳ್ಪಟ್ಟದ್ದೇನು ಅಂದ್ರೆ, ಬಾಳೆ ಗಿಡಕ್ಕೆ ಬಿಸಿಲು ಬೇಕು. ಬಾಳೆ ಗಿಡವನ್ನ ಸಣ್ಣ ಸಸಿ, ಅಡಿಕೆ ಸಸಿಗಳು ಸಣ್ಣದಿರ್ಬೇಕಾದ್ರೆ ಹಾಕ್ತಾರೆ. ಹೌದು, ಯಾಕಂದ್ರೆ ಅಡಿಕೆ ಸಸಿಗಳಿಗೆ ಬಿಸಿಲು ಕಮ್ಮಿ ಇರ್ಲಿ ಅಂತ ಹೇಳಿ. ಏನು ತೊಂದರೆ ಇಲ್ಲ. ಬೆಳೆದಂತೆ ಬಾಳೆ ಗಿಡವನ್ನ ತೆಗಿತಾರೆ, ಯಾಕಂದ್ರೆ ಅಡಿಕೆ ಗಿಡದ ಪೋಷಕಾಂಶವೆಲ್ಲ ಬಾಳೆ ಗಿಡ ತಿನ್ನುತ್ತೆ ಅಂತ ಹೇಳ್ಬಿಟ್ಟು. ಈಗ ನೀವು ಉಲ್ಟಾ ಹೇಳ್ತಿದ್ರಿ, ಅದು ಹೇಗೆ ನಿಮ್ಮ ಒಂದು ಇದು? ಸಣ್ಣ ಗಿಡ ಇರುವಾಗ ಯಾವತ್ತೂ ಬಾಳೆ ಹಾಕಬಾರ್ದು. ಸಣ್ಣ ಗಿಡ ಇರ್ಬೇಕಾದ್ರೆ ಸಣ್ಣ ಗಿಡಕ್ಕೆ ಬಾಳೆ ಬಿಸಿಲಿನ ಅವಶ್ಯಕತೆ 100ಕ್ಕೆ 100 ಬೇಕು. ಅದಕ್ಕೆ ಸಣ್ಣ ಗಿಡ ನೆಟ್ಟಾಗ ಮಾತ್ರ 2 ತಿಂಗಳು ಮಾತ್ರ ಅದಕ್ಕೊಂದ್ ಸ್ವಲ್ಪ ನೆರಳು ಮಾಡುವಂತದ್ದು. ನಂತರ ನೀವು ಬಿಸಿಲು ಬೇಕು, ಎಷ್ಟು ಬಿಸಿಲು ಬೇಕು ಅಷ್ಟು ಬಿಸಿಲು ಬೇಕು. ಅದಕ್ಕೆ ಬಿಸಿಲಿದ್ರೆ ಮಾತ್ರ ಒಳ್ಳೆ ಹೆಲ್ದಿ ಆಗಿ ಬೆಳೀತದೆ. ಬಟ್ ಬಿಸಿಲಿದ್ರೆ ಕಾಂಡ ಹೊಡೆಯುತ್ತಲ್ಲ, ಕಾಂಡ ಹೊಡೆಯೋದು ಇದೆಲ್ಲ ಆಗುದಿಲ್ಲ. ಅಂದ್ರೆ ಉತ್ತರಕ್ಕೆ ಮತ್ತೆ ದಕ್ಷಿಣಕ್ಕೆ ಮತ್ತೆ ಪಶ್ಚಿಮಕ್ಕೆ ನಾವು ನೆರಳನ್ನ ಕೊಡ್ಬೇಕು, ನೆರಳು ಗಿಡ ಹಾಕೊಳ್ಬೇಕು, ಮೊದ್ಲೇ ಮಾಡ್ಬೇಕು ಅದನ್ನ. ನಂತರ ಈ ಗಿಡಕ್ಕೆ ಈ ಹಂತದ ಮೇಲೆ ಬೆಳೆದ ಮೇಲೆ ನೀವು ಎಷ್ಟೇ ಬಾಳೆ ಕೊಟ್ಟದ್ರಿಂದ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ತದೆ, ಅಡಿಕೆ ಇಳುವರಿ ಜಾಸ್ತಿ ಆಗ್ತದೆ, ಮಣ್ಣಿಗೆ ತುಂಬಾ ಮಲ್ಚಿಂಗ್ ಆಗುತ್ತೆ. ನಮ್ದು ಇದೀಗ ಒಂದು 15 ದಿವಸ ಈ ಅಡಿಕೆ ಕೊಯ್ಲಿಕ್ಕೆ ತೊಂದರೆ ಆಗುತ್ತೆ ಅಂತ 15 ದಿವಸದಿಂದ ಕಂಪ್ಲೀಟ್ ಕಟ್ ಮಾಡೋದು. ಇಲ್ಲದ್ರೆ ಇಷ್ಟೇ ಹತ್ರ ಕಳೆ ಇತ್ತು ಇಲ್ಲಿ. ನಿಮ್ಗೆ ಇಲ್ಲಿ ಮಣ್ಣಲ್ಲೆಲ್ಲ ಮಣ್ಣಿಗೆ ಸೇರಿ ಹೋಯ್ತು ಕಳೆ. ಕಳೆ ಇತ್ತು, ಕಟ್ ಮಾಡೋದು ನಾವು ಮಿಷನ್ ನಲ್ಲಿ ಕಟ್ ಮಾಡೋದು, ಬ್ರಷ್ ಕಟ್ ಮಾಡ್ತೀರಾ ಅಷ್ಟೇ. ಮತ್ತೆ ಕಳೆನಾಶಕ ಹೊಡೆದಾಗ್ಲಿ ರಾಸಾಯನಿಕ ಉಪಯೋಗ ಆಗಲಿ ಯಾವುದು ನಮ್ಮ ಲೈಫಲ್ಲೇ ಇಲ್ಲ. ಈ ನಾನು ಇತ್ತೀಚಿನ ಭಾಗದಲ್ಲಿ, ನಿಮ್ಮ ಭಾಗದಲ್ಲೇ ನಾನು ಹಳೆ ಅಡಿಕೆ ಕೃಷಿಕರನ್ನ ಕಂಡಾಗ ಕೆಲವರು ಕಳೆನಾಶಕವನ್ನು ಉಪಯೋಗಿಸ್ತಾ ಇದ್ರು. ನೀವೀಗ ಹಿರಿಕರು, ನಿಮ್ಮ ಪ್ರಕಾರ ಕಳೆನಾಶಕವನ್ನ ನೀವು ಸಾವಯವ ಕೃಷಿ ಮಾಡ್ತಿರೋದ್ರಿಂದ ಕಳೆನಾಶಕವನ್ನ ನಿಮ್ಮಲ್ಲಿ ಯಾವ ರೀತಿ ನೋಡ್ತೀರಾ ನೀವು? ಕಳೆನಾಶಕವನ್ನ ಅಂತರ್ಜಲ ನಮ್ಮ ಕಳೆನಾಶಕ ಉಪಯೋಗಿಸೋದ್ರಿಂದ ಅದರಲ್ಲಿ ಬೆಳೆಯುವ ಉತ್ಪನ್ನಗಳನ್ನು ತಿನ್ಲಿಕ್ಕೆ ನಮಗೆ ತುಂಬಾ ತುಂಬಾ ಆತಂಕ ಆಗತ್ತೆ. ಯಾಕಂದ್ರೆ ಕಳೆನಾಶಕ ಆಗೋದ್ರಿಂದ ಅಂತರ್ಜಲ ಕೂಡ ವಿಷಮಯ ಆಗುತ್ತೆ. ಎರೆಹುಳ ಸಾವಯವ ಕೃಷಿಗೆ ಅರ್ಥವೇ ಇಲ್ಲ ಕಳೆನಾಶಕ ಉಪಯೋಗಿಸಿದ್ರೆ. ನಾವು ಸಾವಯವ ಕೃಷಿಕರು ಅಂತ ಹೇಳ್ಕೊಳ್ಳಿಕ್ಕೆ ಯೋಗ್ಯತೆ ಇಲ್ಲ ನಮ್ಮ ಹತ್ರ. ಕಳೆನಾಶಕ ಅಂದ್ರೆ ರಾಸಾಯನಿಕ ಫುಲ್ ನಿಮ್ದ ಎರೆಹುಳ ಸಾಯ್ತು, ಮಣ್ಣಿನ ಸಹ ಇದೆಲ್ಲ ಹೊತ್ತು, ಯಾವ್ದು ಫಲವತ್ತತೆ ಹೊತ್ತು. ಅದರಿಂದ ಕಳೆನಾಶಕ ಉಪಯೋಗಿಸೋದು ನಂದು ವಿರೋಧ ಐತಿ. ಯಾರೇ ಕಳೆನಾಶಕ ಅದಕ್ಕೂ ವಿರೋಧ ಇದೆ. ನಾವು ಕಳೆನಾಶಕ ಉಪಯೋಗಿಸಿದವರು ಅಲ್ಲ, ಉಪಯೋಗಿಸೋದು ಇಲ್ಲ. ಇನ್ನು ನಂತರ ಇದು ಬಾಳೆ ಹಾಕಿ ನಾನು ಕಂಟ್ರೋಲ್ ಮಾಡ್ತೇನೆ ಕಳೆಯನ್ನ. ಆ ಕಡೆ ನಿಮ್ಗೆ ತೋರಿಸ್ತೇ, ಮತ್ತೊಂದು ಜಾಗದಲ್ಲಿ ಇತ್ತು ತೋರಿಸ್ತೇನೆ ನಿಮ್ಗೆ. ಬಾಳೆಹಣ್ಣೆ ಹಾಕಿ ಕಂಟ್ರೋಲ್ ನಮ್ದು 1.5 ಎಕರೆ ಜಾಗದಲ್ಲಿ. ಇನ್ನೊಂದು ಅಡಿಗ್ರೆ, ಇತ್ತೀಚಿನ ದಿನಗಳಲ್ಲಿ ಒಂದು ಸಂಶೋಧನೆಗಳು ಏನ್ ಹೇಳ್ತವೆ ಅಂದ್ರೆ, ಕಳೆಯಲ್ಲೂ ವೈವಿಧ್ಯತೆಗಳು ನಮ್ಮ ತೋಟದಲ್ಲಿ. ಕಳೆಯೂ ಕೂಡ ಒಂದು ಅತ್ಯುತ್ತಮವಾದಂತಹ ಗೊಬ್ಬರ. ಹೌದೌದು, ಕಳೆನ ಕಂಟ್ರೋಲ್ ಮಾಡೋದು ಬೇರೆ. ಕಳೆ ಇದ್ದಷ್ಟು ಒಳ್ಳೇದು ಅಂತ ಹೇಳ್ತಾರೆ ಅಲ್ವಾ? ಹೌದು. ನಮಗೆ ಅಂದ್ರೆ ಈಗ ತೊಂದರೆ ಅಂದ್ರೆ ನಮ್ಗೆ ಅಡಕೆ ಹೆಕ್ಲಿಕ್ಕೆ ತೊಂದರೆ ಆತಂತ ನಾವು ಕಟ್ ಮಾಡೋದ್ ಬಿಟ್ಟು. ಹೌದು. ಮತ್ತೆ ಫುಲ್ ನಮ್ದು ಇಲ್ಲ, ಯಾವ ಕಳೆ ಇಲ್ದಿದ್ರು ಮಣ್ಣಿನ ಕವರ್ ಉಂಟು. ಹೌದು. ಯಾವ್ದು ಮೇಲ್ಗಡೆ ಯಾವ್ದು ಫುಲ್ ಬಿಸಿಲು ಬೀಳುವಂತದ್ದು ಏನಿಲ್ಲ ಅದ್ರ ಮಣ್ಣಿಗೆ. ಯಾವ ಹಾರಿಯಲ್ಲಿ ಕಿತ್ತಿ ಕೆಲವರೆಲ್ಲ ಹಾರಿಯಲ್ಲೆಲ್ಲ ಕ್ಲೀನ್ ಮಾಡಿ ಇಡ್ತಾರೆ. ಅದು ಹಾಗೆ ಮಾಡುದಿಲ್ಲ ನಾವು. ಕಳೆಯನ್ನು ಕ್ಲೀನ್ ಮಾಡಿ ಅಲ್ಲೇ ಬಿಡ್ತೇವೆ. ಮಣ್ಣಿನ ಅದ್ರ ಮೇಲೆ ಜೀವಾಮೃತ ಚೊಲ್ಲಿ ಬಿಡುತ್ತೆ, ಗೋಕೃಪಾಮೃತವನ್ನ ಚೊಲ್ಲಿ ಬಿಡುತ್ತೆ. ಅವಾಗ ಮಣ್ಣಿನ ಗೋಕೃಪಾಮೃತ ಬ್ಯಾಕ್ಟೀರಿಯಾಕ್ಕೂ ಇದು ಸಿಗುತ್ತೆ, ಆಹಾರ ಸಿಗುತ್ತೆ. ಈ ಗೋಕೃಪಾಮೃತ ಮತ್ತೆ ಗೋನಂದಾಜಲ ನೀವೇನೇನು ಹೇಳಿದ್ರಲ್ಲ, ಅದನ್ನ ಗಿಡದ ಬುಡಕ್ಕೆ ನೀವು ಖುದ್ದಾಗಿ ಹಾಕ್ತೀರಾ ಅಥವಾ ಸ್ಪ್ರಿಂಕ್ಲರ್ ಮುಖಾಂತರ ಕೊಡ್ತೀರಾ? ನಾವು ಡ್ರಮ್ ಇಟ್ಟು ನಿಮ್ಗೆ ತೋರಿಸ್ತೇವೆ. ಅಲ್ಲಿ ಡ್ರಮ್ ಆಯಾ ಪ್ರದೇಶದಲ್ಲ ಡ್ರಮ್ ಇಟ್ಕೊಂಡು ಆಯಾ ಒಂದು ಚೆಲ್ಲುವಂತ ಒಂದು ಅರ್ಧ ಗಂಟೆ ಕೆಲಸ. 200 ಲೀಟರ್ ಗೋಕೃಪಾಮೃತನ್ನ ತೋಟಕ್ಕೆ ಜಲ್ಕರ್ ನಾವು ಮರದ ಬುಡಕ್ಕೆ ಹಾಕುದಿಲ್ಲ. ಗೋನಂದಾಜಲ ಮಾತ್ರ 10 ml ಹಾಕುದ್ರಿಂದ ಮರದ ಬುಡಕ್ಕೆ ಕೊಡುತ್ತೆ.
ಈ ಗೋಕೃಪಾಮೃತ ಗೋಕೃಪಾಮೃತ ಇಡೀ ತೋಟಕ್ಕೆ ಚಲುವಂತದ್ದು ನಮ್ದು. ಇಡೀ ತೋಟ ಮಣ್ಣ ಫಲವತ್ತತೆ ಎಲ್ಲ ಕಡೆ ಬೇರೆ ಇದೆ ಅಡಕೆದು. ನೀವು ಎಲ್ಲೇ ಹಾರೆ ಹಾಕಿ ಅಡಕೆ ಬೇರೆ ಉಂಟಲ್ಲಿ, ಅದಕ್ಕೆ ಇಡೀ ತೋಟಕ್ಕೆ ಹಾಕತ್ ನಾವು. ಬಾಳೆಗೆ, ನಿಮ್ದು ಅಡಕೆಗೆ, ಎಲ್ಲದಕ್ಕೂ ಆಗ್ತದೆ. ಕಳೆ ಬೆಳೆಯಕ್ಕೂ ಆಗ್ತದೆ. ಕಳೆಯೂ ಬೆಳಿಬೇಕು, ಕಳೆನೂ ಬೆಳಿಬೇಕು. ಈಗ ಜನವರಿ ತಿಂಗಳಲ್ಲಿ ನಾವು ಹುರುಳಿ ಬಿತ್ತನೆ ಮಾಡ್ತೇವೆ. ಒಂದು 50 kg ಹುರುಳಿ ತಕೊಂಡ್ಬಂದ ಇಲ್ಲಿ ಎಲ್ಲ ಬಿತ್ತನೆ ಮಾಡಿ ಹುರುಳಿಯನ್ನು ಬೆಳೆಸ್ತೇವೆ. ಇನ್ನೊಂದು 2 ಇದು ಈ ವರ್ಷದಿಂದ ಮಾಡಬೇಕು ಅಂತ ಮುಂಚೆ ಮಾಡಿದ್ದು ನಾವು ಒಂದು 2-3 ವರ್ಷದಿಂದ ಮಾಡಿತ್ತು. ಓಕೆ, ಈ ವರ್ಷದಿಂದ ದ್ವಿದಳ ಧಾನ್ಯ ಇದಿತ್ತು, ಒಂದು ಐಡಿಯಾ ಇತ್ತು, ಇದೆ. ಅದನ್ನು ಕೂಡ ಇಲ್ಲಿ ಬೆಳಿಬೇಕು ಅನ್ನೋ ಹೌದೌದು, ಬೆಳೀತ ತುಂಬಾ ಒಳ್ಳೆ. ಅಂದ್ರೆ ಮುಂಚೆ ಬೆಳೆದಿತ್ತು ನಾವು, ಇಷ್ಟು ಛತ್ರ ಬರ್ತಿತ್ತು ಗಿಡ, ಅದು ಮಣ್ಣಿಗೆ ಸೇರ್ತಿತ್ತು, ಒಳ್ಳೆ ಸಾರ ಆಗ್ತಿತ್ತು ಮಣ್ಣಿಗೆಲ್ಲ. ಹೌದು, ಒಳ್ಳೆ ಸಾರಜನಕವನ್ನು ಹಿಡ್ಕೊಡುತ್ತದೆ. ಹೌದೌದು, ಮಣ್ಣಿನ ವಾತಾವರಣದಿಂದ ದ್ವಿದಳ ಧಾನ್ಯ ಅಲ್ಲ ಅದ. ಹೌದು, ಈ ಗಿಡ ಇದೆಯಲ್ಲ, 2 ವರ್ಷದ ಗಿಡ ಇದೀಗ. 2 ವರ್ಷದ ಗಿಡವನ್ನ 4 ವರ್ಷದ ಮಧ್ಯೆ ಇದೊಂದು 2 ವರ್ಷದ ಗಿಡ. ಗಿಡ ಒಂದ್ರ ಮಧ್ಯೆ ಒಂದು ಗಿಡ ಸತ್ತೋಯ್ತು, ಬೇರೆ ಗಿಡ ನಟ್ಟಿದ್ ನಾವು. ಎಲ್ಲಾ ಗಿಡವನ್ನ ಈ ಹಂತದಲ್ಲಿ ಸುಳಿ ಒಂದು ಬಿಟ್ಟು, ಮೇಲ್ಗಡೆ ಸುಳಿ ಮತ್ತೊಂದು ಹೆಡೆ ಇದೆಯಲ್ಲ, 2 ಬಿಟ್ಟು ಎಲ್ಲಾ ಗೆಲ್ಲನ್ನ ಕಟ್ ಮಾಡೋದು 2 ವರ್ಷಕ್ಕೆ. ಗರಿನ? ಹೌದು, ಗರಿನ ಎಲ್ಲ ಕಟ್ ಮಾಡಿ ಹಾಕಿದ್ದು. ಸುಳಿ ಬಿಟ್ಟು ಸಣ್ಣ ಹೆಡೆ ಸುಳಿ 2 ಬಿಟ್ಟು ಪೂರ ಗೆಲ್ಲನ್ನ ಕಟ್ ಮಾಡಿ ಹಾಕಿದ್ದು 2 ವರ್ಷಕ್ಕೆ. ಎಲ್ಲಾ ಗಿಡದ್ದು? ಯಾಕೆ ಕಾರಣ? ಅದು ಯಾವ್ದೋ ಒಂದು ಯೂಟ್ಯೂಬ್ ಅಲ್ಲಿ ನೋಡಿದೆ ನಾನು. ಯೂಟ್ಯೂಬ್ ಅಲ್ಲಿ ನೋಡಿ, ಅದು ಗಿಡ ಎತ್ತರ ಬೆಳೆಯುವುದಿಲ್ಲ, ಗಿಡ್ಡ ಆಗಿ ಬೆಳೀತು, ಅದನ್ನ ಮಾಡಿದ್ರೆ ಅಂತ ಹೇಳಿ 2 ಗಿಡಕ್ಕೆ ಪ್ರಯೋಗ ಮಾಡಿದೆ. 2 ಗಿಡ ಪ್ರಯೋಗ ಮಾಡಿ ನಾನು ತುಂಬಾ ಒಳ್ಳೆ ಕಾಣ್ತದೆ. 1 ವರ್ಷ ಬಿಟ್ಟು ನಂತರ ಇದನ್ನ ಅದೇ ಪ್ರಯೋಗದಲ್ಲಿ ಹಾಗೆ 2 ವರ್ಷಕ್ಕೊಂದ್ಸರಿ, ಆಮೇಲೆ 2.5 ವರ್ಷಕ್ಕೊಂದ್ಸರಿ 2 ಬಾರಿ ಕಟ್ ಮಾಡಿದ್ರಿಂದ ತುಂಬಾ ಉಪಯೋಗ ಇತ್ತು. ಎಲ್ಲರೂ ಮಾಡಿ ಪ್ರಯೋಗ ಮಾಡಿ ನೋಡಿಬೇಕಾರೆ. ಅಂದ್ರೆ ನೀವ್ ಹೇಳ್ತಿರುವಂತದ್ದು, ನೀವು ಯಾವ್ದೋ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಕಂಡು ನಿಮ್ಮಲ್ಲಿರುವಂತಹ 2 ವರ್ಷದ ಗಿಡಗಳಲ್ಲಿ 2 ಗಿಡಗಳಿಗೆ ಆ ಪ್ರಯೋಗವನ್ನ ಮಾಡಿದ್ರಿ. ಏನು ಅಂತ ಹೇಳಿದ್ರೆ, ಈ ಒಂದು ಸಸಿಯಲ್ಲಿ ಮೊದಲನೇ ಸುಳಿ ಬಿಟ್ಟು ಮತ್ತೆಲ್ಲಾ ಗರಿಗಳನ್ನ ನೀವು ಕಟ್ ಮಾಡಬೇಕು. ಎಲ್ಲಿ ಕಟ್ ಮಾಡಿದ್ರಿ? ಅಂದ್ರೆ ಇದು ತೋರಿಸಬಹುದಾ? ಸ್ವಲ್ಪ ಬಿಟ್ಟು ಗೆಲ್ಲಿನ ಬುಡಕ್ಕೆ ಒಂದಿಷ್ಟು ಬಿಟ್ಟು ಕಟ್ ಮಾಡಿ, ಅಂದ್ರೆ ಗರಿಯ ಬುಡಕ್ಕೆ ನಾವು ಕಟ್ ಮಾಡಿ, ನೀವು ಕಟ್ ಮಾಡಿ ಹಾಕಿದ್ರಿ. ಹಾಕಿದ್ರಿಂದ ನಿಮಗೆ ಏನಾಯ್ತು? ಗಿಡ್ಡ ಬಂತು, ದಪ್ಪ ಬಂತು ಗಿಡ. ಓ, ಹಾಗಾಗಿ ಇಷ್ಟಿಷ್ಟು ದಪ್ಪಗಳು ಕಾಣ್ತಿರೋದು. ಓಕೆ, ಇರ್ಬಹುದು ಅನ್ಸತ್ತೆ. ಅದು ಒಂದು ಕಾರಣ ಇರಬಹುದು. ಕಾಯಿ ಎಲ್ಲ ಆ ಒಂದು ಹಂತದಲ್ಲೇ ಅದರಿಂದನೇ ಬಂದಿರೋದು ಅಂತ ಹೇಳ್ತೀರಾ? ಕಾಯಿನೂ ಹಾಗೆ ಬಂದಿರಬಹುದು ಅಂತೀರಾ? ಬಂದಿರಬಹುದು. ಓಕೆ, ಎಲ್ಲ ಅವ್ರವ್ರ ಪ್ರಯೋಗ ಮಾಡಿ ನೋಡ್ಬೇಕು. ಇದು ಒಂದು ಪ್ರಯೋಗ. ಆದ್ರೂ ನೀವು ಅದನ್ನೆಲ್ಲ ನಿಮ್ಮ ತೋಟದಲ್ಲಿ ಒಂದು ಅನ್ವಯಿಸ್ಕೊಂಡಿದ್ದೀರಲ್ಲ, ನಾನೆಲ್ಲೂ ಕಾಣ್ಲಿಲ್ಲ. ನಾನು ಅನ್ವಯಿಸ್ಕೊಂಡಿದ್ದೀರಲ್ಲ, ಅದೊಂದು ಮೆಚ್ಚುಗೆ ಮಾಡ್ಬೇಕು. ರೈತರೇ, ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರ ಗಮನಕ್ಕೆ, ಅಡಿಗರು ಹೇಳಿದ್ರು ಅಂತ ಹೇಳ್ಬಿಟ್ಟು ಇಡೀ ತೋಟವನ್ನ ಒಂದೇ ಸರಿ ಮಾಡಕ್ ಹೋಗ್ಬೇಡಿ. ನೀವು ಸಣ್ಣ ಗಿಡಗಳು, ಒಂದು 2 ವರ್ಷದ್ದು 3 ವರ್ಷದ್ದು ಗಿಡಗಳಿದ್ರೆ 10 ಗಿಡಕ್ಕೆ ಮಾಡಿ ನೋಡಿ. ಬೇಡ, 10 ಬೇಡ, ಒಂದು 2 ಗಿಡಕ್ಕೆ ಮಾಡಿ. 2 ಗಿಡಕ್ಕೆ ಪ್ರಯೋಗ ಮಾಡಿ. ಅದ್ರ ರಿಸಲ್ಟ್ ಯಾವಾಗ ಗೊತ್ತಾಗುತ್ತೆ? ಅಲ್ಲ, ಅದಕ್ಕಿಂತ 100% ನಾನು ಧೈರ್ಯ ಕೊಡ್ತೇನೆ ಮಾಡೋದಾದ್ರು. ಏನು ತೊಂದರೆ ಆಗುದಿಲ್ಲ, ಮಾಡ್ಲಿ. ನಾನು ಅಂದ್ರೆ 1 ಎಕರೆ ಪ್ರದೇಶದಲ್ಲಿ ನಾನು ಮಾಡಿದೆ. ನಾನ್ ಮಾಡಿದ ಪ್ರಯೋಗದಿಂದ ನಂಗೆ ಅದ್ರಲ್ಲಿ ಏನು ತೊಂದರೆ ಕಾಣಲಿಲ್ಲ ಗಿಡದಲ್ಲಿ. ಅಂದ್ರೆ ನೀವು ಫಸ್ಟ್ 2 ಮಾಡಿ ನಂತರ 1 ಎಕರೆ ಮಾಡಿದ್ರಿ? 1 ಎಕರೆ ಮಾಡಿದೆ. 1 ಎಕರೆ ಮಾಡೋದ್ರಿಂದ ನಂಗೆ ಧೈರ್ಯ ಉಂಟು, ನೀವು ಮಾಡಿದ್ರೆ ಮಾಡ್ಲಕ್ಕೆ ಅಂತ ತೊಂದರೆ ಇಲ್ಲ. ಅಲ್ಲ, ಅದು ಅವರ ರಿಸ್ಕ್ ಫ್ಯಾಕ್ಟರ್. ರಿಸ್ಕ್ ತಗೊಳಕ್ ರೆಡಿ ಇದ್ರೆ ಮಾಡಬಹುದು. ಸೊ ರೈತರೇ, ಇದು ಒಂದು ಮಾಹಿತಿ ಇದೆ. ಸೊ ನೀವು ರಿಸ್ಕ್ ತಗೊಳಕ್ ರೆಡಿ ಇದೀರಾ ಅಂತ ಹೇಳಿದ್ರೆ, ಅವ್ರು ಹೇಳ್ದಂಗೆ 2 ಗಿಡ ಅಥವಾ 10 ಗಿಡ ಅದ್ರಲ್ಲಿ ಟ್ರೈ ಮಾಡಿ. 1 ವರ್ಷ ಬೇಕು ರಿಸಲ್ಟ್ಗೆ. ಆ 1 ವರ್ಷದ ನಂತರದಲ್ಲಿ ಇಳುವರಿ ಎಲ್ಲ ಮರ ದಪ್ಪ ಆಗುತ್ತೆ ಅಲ್ವಾ? ಮರ ದಪ್ಪ ಆಗುತ್ತೆ, ಮರ ಕುಬ್ಜವಾಗುತ್ತೆ. ಉದ್ದೇಶದಿಂದ ಮಾಡುವಂತದ್ದು. ಸೊ ಅಲ್ಟಿಮೇಟ್ಲಿ ರೈತರ ಉದ್ದೇಶ ಏನು ಅಂತ ಹೇಳಿದ್ರೆ, ಮರಕ್ಕೆ ಒಂದು ಸ್ಟ್ರೆಸ್ ಕೊಡ್ತಾ ಇದೀವಿ. ನಿನ್ನ ನಾನು ಕಡ್ದಾಕ್ಬಿಡ್ತೀನಪ್ಪ ಅನ್ನೋ ಲೆಕ್ಕಕ್ಕೆ ಮರ ದಪ್ಪ ಆಗುತ್ತೆ. ನಂತರ ಆಬ್ವಿಯಸ್ಲಿ ಇಳುವರಿನೂ ಬೇಗ ಬರುತ್ತೆ. ಅದು ಒಂದು ಕಾರಣ ಆಗಿರಬಹುದು. ಅಡಿಗರ ತೋಟದಲ್ಲಿ ನೋಡಿ, ಮರ ಈ ರೀತಿ ಇದೆ. ಇದು 4 ವರ್ಷದ ಮರ 4 ವರ್ಷದ ಮರ. ಹಾಗೆ ಎಷ್ಟು ಎತ್ತರ, ಎಷ್ಟು ಇಳುವರಿ ಎಲ್ಲ ಒಂದ್ಸರಿ ನೋಡ್ಬಿಡಿ, ಆಯ್ತಾ? ಅಡಿಗ್ರೆ, ಈ ವಿಡಿಯೋ ಮುಗಿದ ನಂತರ ಒಂದು ತೋಟಕ್ಕೊಂದು ದೃಷ್ಟಿಪುಟ್ಟ ಹಂಗೆ ಹಾಕ್ಬಿಡಿ. ಗೊತ್ತಾಯ್ತಾ? ಅಲ್ಲ, ನಾನು ತಮಾಷೆ ಹೇಳಿದ್ದು. ಧನ್ಯವಾದಗಳು.